ಗೊತ್ತಾಯ್ತಾ ನಿಮ್ಮಿಬ್ರಿಗೆ? ಮಾರ್ನಿಂಗ್ ಗೈಸ್, ಹ್ಯಾಪಿ ಸಂಡೇ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ 4 ಕಾಲು ಇದ್ದೀವಿ. ಮಾರ್ಕೆಟ್ಗೆ ಹೋಗಬೇಕು ಅಂತ. ರಾತ್ರಿ ಎಲ್ಲ ನಮ್ಮಮ್ಮ ಬರ್ತೀನಿ ಅಂತ ಇದ್ರು. ಇವಾಗಲೇ ಉಲ್ಟಾ ಆಗ್ಬಿಟ್ಟವ್ರು, ನಾನು ಬರೋಲ್ಲ ಅಂತ. ಸರಿ ಬನ್ನಿ ಹೋಗ್ಬಿಟ್ಟು ಬರೋಣ. ನಮ್ಮ ಅಜ್ಜಿ ಯಾಕೋ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಂತೆ. ಅವರು ಇವಾಗ ಎದ್ಕೊಂಡ್ಬಿಟ್ಟವ್ರೆ. ಯಾಕಮ್ಮ ಬರ್ತಾಯಿಲ್ಲ ನೀವು? ಏನೆಲ್ಲ ಬರ್ತೀನಿ ಅಂದರೆ ನಿದ್ದೆ ಬಂದಿಲ್ಲ. ಯಾವ ಕಲರ್ ಹಾಕೊಳ್ಳೋದು, ಯಾವ ಮನೆ ಬರ್ಸೋದು, ಇವೆರಡು ಏನು ಮಾಡ್ತಾರೋ ಪಾಪ ಅನ್ಕೊಂಡು. ರೆಡಿನಾ? ಅವನ್ನ ಯಾರು ಎಬ್ಸಿದ್ರು? ಸಿಡೇನು ಎದ್ದೈತೆ, ಎಲ್ಲರೂ ಎದ್ದು ಬಂದವ್ರೆ. ಇದು ಹಾಡು ಹೇಳ್ಕೊಂಬತ್ತೈತೆ. ಬೇರೆ ಕಡೆ ಡ್ರಾಪ್ ಆಗ್ಬಿಟ್ಟಿಲ್ಲ, ಬೇರೆ ಕಡೆ ಹೋಗಿ. ನಾವು ಮಾರ್ಕೆಟ್ ರೀಚ್ ಆಗೋಷ್ಟೊತ್ತಿಗೆ 4:30, ಆಲ್ಮೋಸ್ಟ್ 4:30 ಆಗಿತ್ತು. 4:30ಗೆ ಏನು ಕ್ರೌಡ್ ಅಂತ ಹೇಳ್ತೀರಾ, ಜನ ಸಾಗರ. 4:15 ನಾವೇ ಬೇಗ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಜನ ಇದ್ದರು ಅಷ್ಟೊತ್ತಿಗೆ. ಮತ್ತು ಇದೇನು ಸೀಸನ್ ಅಂತ ಅನಿಸುತ್ತೆ. ಹೂವೂ ಅಷ್ಟೇ ತುಂಬ ರೇಟ್ ಹೇಳ್ತಾಯಿದ್ರು. ಒಂದು ಶಾಪಿಂದ ಇನ್ನೊಂದು ಶಾಪ್ಗೆ ರೇಟು ರೈಸೇ ಆಗ್ತಿತ್ತು. ಮಾರ್ಕೆಟ್ ಮಾಡೋದು ನನಗೆ ನಗು ಬರ್ತಾ ಇದೆ. ಏನು ಬೆಲೆ ಹೇಳ್ತಿದ್ದಾರೆ, ಸೀಸನ್ ಇಲ್ಲ, ಹಬ್ಬ ಇಲ್ಲ, ಎಂಥದ್ದು ಇಲ್ಲ, ಬಟ್ ಸಿಕ್ಕಾಪಟ್ಟೆ ಬೆಲೆ ಹೇಳ್ತಾ ಇದ್ದಾರೆ. ಫೈನಲಿ ಹೆಂಗೋ ಮಾಡಿ ಅದೊಂದು ಬೇಕಾಗಿತ್ತು, ಅದು ಒಂದು ತಗೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿ ದೀಪ ಇನ್ನೊಂದು ಐತಲ್ಲ, ಅದು ಬೇಕಾ ಏನಾದರೂ? ಯಾವ್ದು ಅಯ್ಯಪ್ಪ ಸ್ವಾಮಿ ದೀಪ ಅಂದ್ರೆ? ಬೇಡ, ಫುಲ್ ಜಾಮ್ ಪ್ಯಾಕ್ ಆಗಿದೆ ನಮ್ಮ ಆಟೋ. ಮನೆ ಕಡೆಗೆ ಹೋಗೋಣ. ನಾವು ಬಂದಾಗ ಎಷ್ಟು ಗದ್ದಲೆ ಇತ್ತು, ಈಗ ಹಂಗೆ ಬೆಳಕಾಗ್ತಾ ಇದೆ. ಆಟೋದಲ್ಲಿ ಬರ್ತಾನೆ ನಂಗೆ ಅಳು ಸ್ಟಾರ್ಟ್ ಆಗಿತ್ತು. ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ ನಿಮಗೆ. ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಇದು ಬಟನ್ಸ್, ದಿಸ್ ಬಟನ್ಸ್ ಬಿಚ್ಚಕ್ಕಂತೂ ಆಗಲ್ಲ. ಗಂಟುಗಳು ಇದು ರಮ್ ಗಂಟೆ ಹೋಗೋದೆ. ನೋಡಿ, 2 ಒಂದೇ ಥರ ಇದೆ. ಇದು ಜಾಸ್ತಿ ಇದೆ, ಕಡಿಮೆ ಇದೆ. ಇನ್ನೊಂಚೂರು ಆ ಕಡೆ ಕಿಡು.
ಅದೇ ಅದಕ್ಕೆ ಅಲ್ಲ ಬೇಕಾದ್ರೆ ಕುಯ್ದು ಬಿಡ್ಲಿ ಇಲ್ಲ ಇನ್ನೊಂದು ಚಿಕ್ಕದು ಇಲ್ಲೋ ಇದೆ ಮೂರೇ ಏನಕ್ಕೆ ಸಾಕಾಗುತ್ತೆ ಅದು ಏನು ಮಾಡ್ತಾಳ ಬಾ ಅವಳು. ಹೆಂಗಂತ ನಂಗೆ ಐಡಿಯಾನೇ ಬರ್ತಾಯಿಲ್ಲ. ಇರೋ ನಿಮಿಷ, 2 ಹೆಣ್ಮಕ್ಳು ಟೀ ಮಾಡ್ತಾವ್ರಲ್ಲ, ಟೀ ಮಾಡಕ್ಕೆ ನೀವಿಬ್ರು ಬೇಕಾ? ಸುಮ್ಮನೆ ಗಾಸಿಪ್ ಮಾಡ್ಕೊಂಡು ಇಲ್ಲಿ ಎಲ್ಲರಿಗೂ ಇಡ್ಲಿನೇನಾ? ಇಲ್ಲಿ ನೋಡಬಿ ಇವ್ರು ಮಾಡ್ತಾವ್ರೆ. ಮಸಾಲೆ ದೋಸೆ ನಂಗೆ ಮಸಾಲೆ ದೋಸೆ, ನಂಗೆ ಮಸಾಲೆ ದೋಸೆ ಅಭಿ, ಗೀ ಕಮ್ಮಿ. ಶುಗರ್ ಆಗ್ತೈತೆ ಮತ್ತೆ ಇಷ್ಟು ವಯಸ್ಸಾಗಿದ್ರು ಕರೆಕ್ಟಾಗಿ ಶುಗರ್ ಆಗಕ್ಕೆ ಬರಲ್ಲ ಬರುತ್ತೆ. ಅದೊಳಗೆ ತುಂಬಿಡ್ಬೋದಿತ್ತಲ್ಲ ಪ್ರೇಮ ಗೊಂಚಾಗಿ. ಇಕ್ಬೋದಿತ್ತು ತಾನೇ. ರೇಟ್ ಹೇಳಿದ್ರೆ ಹೂವು ಅದು 25 ರೂಪಾಯಿ ಕೊಡ್ತಾರೆ. ಏನ ಅಂದ್ರೆ ಅದನ್ನೆಲ್ಲ ಹೋಗ್ಬಿಡು. ಕಲರ್ ಯಾವ ಕಲರ್ ತಗೊಂಡು 25. ನೀವೆಷ್ಟು ಕೊಟ್ರಿ? 20 ರೂಪಾಯಿ ರೆಡ್ಯೂಸ್ ಮಾಡ್ಬಿಟ್ಟವ್ರ. 20 ರೂಪಾಯಿ ರೆಡ್ಯೂಸ್ ಮಾಡಿಲ್ಲ, 20 ರೂಪಾಯಿ ಇರಿ 20 ರೂಪಾಯಿ. ನಾವು 45 ಕೊಟ್ಟಿದ್ದು. 70 ರೂಪಾಯಿ ಅಂತ ಇದ್ದಿದ್ದು ನಾವು ಮತ್ತೆ 3 ರೂಪಾಯಿ ನಿನ್ನ ಎಷ್ಟು ಇದ್ಯಾ ಅಂದ್ರೆ ಅದಲ್ಲ ಕಣಮ್ಮ, ಸುಮ್ಮನೆ ಅದಲ್ಲ ಕುಚ್ಚುಗಳು. ಅಭಿ ಯಾವ್ದು ಅಭಿ? ಕುಚ್ಚು ಅಭಿ? ಏನು ತೋರಿಸಿ ಟೈಮು 8:15 ಆಗ್ತೈತೆ. ಒಂಚೂರು ಜವಾಬ್ದಾರಿ ಐತೆ ನಿಮ್ಮಿಬ್ರಿಗೆ. ಹಿಂಗೆ ಆಗ್ತಿದ್ ನೋಡು, ಹೆಂಗೆ ಮದುವೆ ಆಗೈತಂತೆ. ತೋಲಿಲ್ಲ ಅಮ್ಮಮ್ಮ, ಇವರಿಬ್ರು ವೇಸ್ಟ್ ಮಾಡ್ತಾರೆ ಟೈಮು. ಗೈಸ್, ಇವನಿಗೆ ATM ಹೋಗ್ಬಿಟ್ಟು ಬಾರೋ ಅಂದರೆ ಏನಕ್ಕೆ ಹೋಗ್ಬೇಕು ಅಂತವನೆ. ಅಮ್ಮಿ, ನನಗೊಂದು ಪ್ಲೇಟ್ ಪಾನಿಪುರಿ ATM ಇಂದ. ನಂಗೊಂದು ಕಚೋಡಿ ಕರಿ ಅದೊಳ ಮೇಲೆ ಟೈಮ್ ಆಯ್ತು. ಯಾರು ಮುಗಿದ್ರು ಇವ್ರದ್ದು ಮುಗಿತಾ ಇಲ್ಲ. ಇವಳು ಟ್ರೈನರು, ಅವಳು ಆ್ಯಕ್ಟರ್. ನನ್ನ ಸೇರಿಸ್ಕೊಂಡಿಲ್ಲ ನೋಡಿ ಗೈಸ್, ಇವರು ಕೊಬ್ಬು ಇವ್ರಿಗೆ. ಮೇಕಪ್ ಮಾಡ್ಕೊಳಕ್ಕೆ ಬಂದ್ರು, ಇನ್ನೊಂದು ಐತಿ ಹೇಳ್ಕೊಟ್ಟು ಎಲ್ಲರೂ ಮಾಡ್ಕೊಳ್ತೀವಿ. ಸೊ ಲಿಪ್ಸ್ಟಿಕ್ ಒಂದು ಹಾಕಿ ಸ್ಟಿಕ್ಕರ್ ಇಟ್ಬಿಟ್ರೆ ನಾನು ರೆಡಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸ್ಯಾರಿ ಒಂದು ಸೂಪರ್ ಕಾಣಿಸ್ತದೆ ಅಂತ ನನಗೆ ಅನಿಸ್ತಾ ಇದೆ. ಹೊಸ ಕಾಂಬಿನೇಷನ್ ಆ್ಯಂಡ್ ಹೊಸ ಪ್ಯಾಟ್ರನ್. ಸೊ ಆಲ್ ಸ್ಟಿಕ್ಕರ್ ಇಟ್ಟು ರೆಡಿಯಾಗಿ ತಲೆ ಬಾಚಿ ಮತ್ತೆ ಸಿಗ್ತೀನಿ. ದೇವರನ್ನ ಸ್ಟಿಕ್ಕರ್ ಚೆನ್ನಾಗೈತೆ. ಮೇಕಪ್ 5 ನಿಮಿಷ ಚೆನ್ನಾಗಿದೆ. ಒಂದು ಹಾಕಿಸ್ಕೊ. ನಾನು ಇಲ್ಲ ಹಾಕೊಳ್ಳೋದು ಬರಲ್ಲ, ಹಿಂಗೆ ಹಾಕ್ತೀನಿ. ಹೀಗೆ ಹಾಕೋಣ.
ಹೌದಾ ಹೋಗಿ ಬಂದಿದೆ ಅಂಕಲ್ ಅಲ್ಲ ಅವ್ರ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿ ಅಂತವ್ರೆ. ಎಲ್ಲಿದೆ ಬೇರೆ ಎಲ್ಲ ಸ್ವಲ್ಪ ಓದ್ತಂಗಿರಿ ಇಲ್ಲೇ ಇದ್ರಲ್ಲಿ ಈ सद्गुरु साईनाथ महाराज की जय। प्रत्यक्ष दीपम दर्शयामि नमो भगवते महापुरुषमास्तेवाधनुरामकृष्णता सर्वभयविनाशाय सर्वरोगनिवारणाय श्री महाविष्णु स्वरूपा श्री धन्वन्तरि स्वरूपा श्री 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 औषधचक्र नारायणाय नमः। श्री गुरु ओम केशवाय स्वाहा नारायणाय स्वाहा माधवाय स्वाहा केशवाय स्वाहा नारायणाय स्वाहा माधवाय स्वाहा केशवाय स्वाहा नारायणाय स्वाहा माधवाय स्वाहा केशवाय स्वाहा नारायणाय स्वाहा माधवाय गोविंदा विष्णु मधुसूदन विक्रम श्री कृष्ण दामोदर शंकर शर्मा वासुदेवाय मनोधाम गोचारण समान मचुतान जनार्दन केन्द्र श्री कृष्ण महाप्रणवस्य प्रधन एष पुत्र पौत्र प्राप्त्यर्थम सकल संकष्ट निवारणार्थम श्री कुलदेवता ನಿಮ್ಮ ಮನೆ ದೇವರು ನರಸಿಂಹಸ್ವಾಮಿ ಕುಲದೇವತಾ ಶ್ರೀ ನರಸಿಂಹ ಲಕ್ಷ್ಮೀ ನರಸಿಂಹ ದೇವತಾರಾಧ ಮೂಲಕೇನ ಗ್ರಾಮ ದೇವಿ ಮಾತಾ ಅಣ್ಣಮ್ಮಾರಾಧ ಮೂಲಕೇನ लक्ष्मी नरसिंह देवताभ्यो नमः। आज की श्री गुरुदेव दत्तात्रेय महाराज की श्री सच्चिदानंद सद्गुरु साईनाथ महाराज की जय। श्री गुरुदेव दत्तात्रेय महाराज की अलंकार पूजां समर्पयामि। ಅಲ್ಲಿ ಬೆಳಕಿಗೆ ಭಜನೆ ಕೇಳಿ ನನ್ನ ಮಗಳು ಅವರೇ ಬೇಕು ನನಗೆ ಅಂತ श्री सच्चिदानंद सद्गुरु साईनाथ महाराज की जय। ತೆಗೆದುಕೊಳ್ಳಬೇಕು ಇದು ಬೇಡ ಈ ಕಟ್ಟೆ ಬೇಡ ಅಕ್ಷತೆ श्री सच्चिदानंद सद्गुरु साईनाथ महाराज सद्गुरु साईनाथ महाराज कर्पूर गौरम करुणावधारम दमदारदारम भुजगेन्द्रहारम सदा वसंते हृदयारविंदे भवम भवानी सहितम नमामि। बोलो श्री साईनाथ महाराज की जय। श्री सच्चिदानंद सद्गुरु साईनाथ महाराज की जय। ಎಲ್ಲರೂ ಅಲ್ಲಿಂದ ಆರತಿ ತಗೊಳ್ಳಿ। गुरु साक्षात् परब्रह्मा तस्मै श्री भगवती नमः गुरुविना गुलाम आत्मतनका
ಬೇಕು ಮಂದಿರಕ್ಕೆ. ಒಂದು ಮದುವೆ ಮನೆಗೆ ಹೋದ್ರೆ ಹೇಗೆ ಹೋಗ್ತೀರಿ ಅದು ನಿಮಗೆ ಬಿಟ್ಟದ್ದು. ಆದ್ರೆ ಭಗವಂತ ನಿಮಗೆ ಗುರುತಿಡಬೇಕು, ಆ ರೀತಿ ನೀವು ಇರಬೇಕು ನಿಮ್ಮ ಜೀವನದಲ್ಲಿ. ಭಗವಂತ ನಿಮ್ಮನ್ನು ಗುರುತಿಡಬೇಕು, ನನ್ನ ಭಕ್ತ ಬಂದಿದ್ದಾನೆ. ಇವತ್ತು ಬಾಬಾ ನಮ್ಮನೆಗೆ ಬಂದಿದ್ದ ದಿವಸ ನನ್ನ ಖುಷಿಗೆ ಲಿಮಿಟ್ಸೇ ಇಲ್ಲ ಅನ್ನೋಷ್ಟು ಖುಷಿಯಾಗಿದ್ದೀನಿ ನಾನು. ದೊಡ್ಡವ್ರು ಹೇಳೋ ಮಾತು ಎಷ್ಟು ನಿಜ ಅಂದರೆ, ನಾವು ಅಂದ್ಕೊಂಡಾಗಲ್ಲ, ದೇವರು ಬರಬೇಕು ಅಂದಾಗ ಮಾತ್ರನೇ ಬರೋಕ್ಕೆ ಸಾಧ್ಯ ಆಗುತ್ತೆ. ಫೈನಲಿ ಆ ಗಳಿಗೆ ಕೂಡ ಬಂದಿದೆ. ಇವತ್ತು ನಮ್ಮ ಮನೇಲಿ ಸಾಯಿಬಾಬಾ ಪೂಜೆ. ಇದೇ ಒಂದು 15 ವರ್ಷದ ಹಿಂದಿನ ನನ್ನ ಬದುಕನ್ನು ನೋಡಿದ್ರೆ ಏನೂ ಇರಲಿಲ್ಲ. ಬಟ್ ಇವತ್ತು ನನ್ನ ಬದುಕಿಗೆ ಇಷ್ಟೆಲ್ಲ ಬೆಳಕು ಕೊಟ್ಟಿರೋದು ನನ್ನ ಬಾಬಾ. ಅವ್ರಿಗೊಂದು ಪುಟ್ಟು ಅಳಿಲು ಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಇವತ್ತು ಸಾಯಿಬಾಬಾ ಪೂಜೆ ಮಾಡಿಸ್ತಾ ಇದ್ದೀನಿ. ಅಭಿಷೇಕ ಆಯಿತು, ಭಜನೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದೇನೋ ನನಗೆ ಸಾಯಿಬಾಬಾವ್ರನ್ನ ನೋಡಿದ ತಕ್ಷಣ ಕಣ್ಣು ತುಂಬಿಕೊಳ್ಳುತ್ತೆ. ಅದು ಖುಷಿಗ ದುಃಖಕ್ಕ ನನಗೆ ಇದ್ರ ತನಕ ಅರ್ಥ ಆಗಿಲ್ಲ. ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಳ್ಳೋಣ ಅವ್ರ ಹತ್ರ ಅನಿಸುತ್ತೆ. ಒಂದು ಕಡೆ ಅವ್ರಿಗೆ ಗೊತ್ತಿಲ್ಲದಿರೋದೇನಿದೆ, ನನ್ನ ಜೀವನನೇ ನಡೆಸ್ತಿರೋದು ಅವರು ಅಂತ ಅನಿಸುತ್ತೆ. ಹಾಗೆ ಖುಷಿಗಳ್ತೀನೋ ಅಥವಾ ಬೇಜಾರುಗಳ್ತೀನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಪೂಜೆ ಆಗಿ 2 ವೀಕ್ಸ್ ಆಗ್ತಾ ಬರ್ತಾಯಿದೆ. ನನಗೆ ಈ ವ್ಲಾಗ್ ಎಡಿಟ್ ಮಾಡಿ ಒಂದು ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ಸುಮಾರು ಟೇಕ್ಸ್ ತೊಗೊಂಡಿದ್ದೀನಿ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಬಟ್ ಮಾತಾಡಬೇಕು, ಬಾಬಾ ಬಗ್ಗೆ ಹೇಳಬೇಕು ಅನ್ನೋ ಥರ ಇದೆ. ಹಾಗಾಗಿ ಎಷ್ಟೊಂದು ಟೇಕ್ಸ್ ತೊಗೊಂಡು ಕಟ್ ಮಾಡಿ ವ್ಲಾಗ್ ಮಾಡ್ತಿದ್ದೀನಿ. ಫೈನಲಿ ಆಫ್ಟರ್ 2 ವೀಕ್ಸ್ ಸ್ವಲ್ಪ ನನಗೆ ನಾನೇ ಧೈರ್ಯ ತೊಗೊಂಡು, ಇಲ್ಲ ಅಳಬಾರ್ದು, ಮಾತಾಡಬೇಕು, ವ್ಲಾಗ್ ಹಾಕಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಈ ವ್ಲಾಗ್ನ ಪೋಸ್ಟ್ ಮಾಡ್ತಿದ್ದೀನಿ. 15 ವರ್ಷದ ಹಿಂದೆ ಅನಿಸುತ್ತೆ ನಾನು ಫಸ್ಟ್ ಟೈಮ್ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು ಅಂತ. ನಾನು ಹೋದಾಗ ಇದ್ದಿದ್ದ ಮೈಂಡ್ಸೆಟ್ಗೂ ನಾನು ಆಚೆ ಬಂದಾಗಿದ್ದಿದ್ದ ಮೈಂಡ್ಸೆಟ್ಗೂ ಟೋಟಲಿ ಡಿಫ್ರೆಂಟು. ನಾನು ಹೋದಾಗ ದೇವರಿಗೆಲ್ಲ ಒಪ್ಪಿಸ್ಬಿಟ್ಟು ಏನಾದ್ರು ಮಾಡ್ಕೊಂಬಿಡೋಣ ಅನ್ನೋ ಆ ಮೈಂಡ್ಸೆಟ್ಟಲ್ಲೇ ನಾನು ಹೋಗಿದ್ದು. ಎಲ್ಲರ ಜೀವನದಲ್ಲೂ ಒಂದು ಬ್ಯಾಡ್ ಟೈಮ್ ಅನ್ನೋದು ಬಂದಿರುತ್ತೆ. ಸೊ ಅದು ನನ್ನ ಬ್ಯಾಡ್ ಡೇಸ್, ಬ್ಯಾಡ್ ಟೈಮ್ ಏನು ಹೇಳ್ತೀರ ಅದು. ದೇವ್ರಿಗೆಲ್ಲ ಒಪ್ಪಿಸ್ಬಿಡೋಣ, ದೇವ್ರಿಗೆ ಗೊತ್ತಲ್ವ ಸತ್ಯ ಅನ್ನೋ ಥರ. ಬಟ್ ನಾನು ಹೋಗಿ ಆಚೆ ಬರೋ ಅಷ್ಟೊತ್ತಿಗೆ ಕಂಪ್ಲೀಟ್ಲಿ ನನ್ನ ಮೈಂಡ್ ಚೇಂಜ್ ಆಗಿಬಿಟ್ಟಿತ್ತು. ಅವತ್ತು ಒಂದು ಸ್ಪಾರ್ಕ್, ನಾನಿದ್ದೀನಿ ನಿನ್ನ ಜೊತೆ ಅನ್ನೋ ಥರ ನನಗೆ ಫೀಲ್ ಆಗಿತ್ತು. ಅವತ್ತಿಂದ ಇವತ್ತು ತನಕ ಬಾಬಾ ನನ್ನ ಜೊತೆಲಿದ್ದಾರೆ. ಸುಮಾರು ಜನ ಬಂದರು, ಸುಮಾರು ಜನ ಬಿಟ್ಟೋದ್ರು. ಒಳ್ಳೆಯದಕ್ಕೂ ಬಿಟ್ಟೋದ್ರು, ಕೆಟ್ಟದಕ್ಕೂ ಬಿಟ್ಟೋದ್ರು. ಒಳ್ಳೇದು ಮಾಡಿದ್ರು, ಮಾತಾಡಿದ್ರು. ನಂದೇನು ತಪ್ಪಿಲ್ಲದೆ ಇದ್ದರೂ ಕೂಡ ತುಂಬ ಬ್ಲೇಮ್ಸ್ ತೊಗೊಂಡಿದ್ದೀನಿ. ಬಟ್ ಯಾವತ್ತೂ ಬಾಬಾ ನನ್ನ ಲೈಫಿಗೆ ಬಂದರು ನನಗೆ ಬೇರೆ ಇದು ಯಾವುದು ಮ್ಯಾಟ್ರೇ ಆಗಲ್ಲ. ಬಾಬಾ ಒಂಥರ ನನ್ನ ಡೈಲಿ ರೊಟೀನಲ್ಲಿ ಬೆರ್ತೋಗಿದ್ದಾರೆ. ನಂಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅದು ಕನ್ಫ್ಯೂಸ್ ಆದಾಗ, ಅಥವಾ ಸಿಲ್ಲಿ ವಿಷಯ ಆಗಿರ್ಬೋದು ಅಥವಾ ಸೀರಿಯಸ್ ವಿಷಯನೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ನನಗೆ ಬಾಬಾಯಿಂದ ಆನ್ಸರ್ ಬೇಕು. ನಿಮಗೆ ಗೊತ್ತಾ, ಖಂಡಿತವಾಗ್ಲೂ ಅವ್ರು ಆನ್ಸರ್ ಮಾಡ್ತಾರೆ. ಅವ್ರು ಆನ್ಸರ್ ಮಾಡೋದು ಇಲ್ಲಿ ತನಕ ಯಾವುದೂ ನನ್ನ ವಿಷಯದಲ್ಲಿ ಸುಳ್ಳಾಗಿಲ್ಲ. ಹಾಗಾಗಿ ಅದು ದೊಡ್ಡದೇ ಇರಲಿ ಅಥವಾ ಸಣ್ಣ ಮ್ಯಾಟರೇ ಇರಲಿ, ನನಗೆ ಬಾಬಾಯಿಂದ ಆನ್ಸರ್ ಬೇಕೇ ಬೇಕು. ಅವ್ರು ಆನ್ಸರ್ ಮಾಡೇ ಮಾಡ್ತಾರೆ. ಒಂದು ಸತ್ಯ ಹೇಳಬೇಕಂದ್ರೆ, ಮನುಷ್ಯರು ಮೋಸ ಮಾಡ್ಬೋದು, ಭಗವಂತ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಭಗವಂತಗೆ ಮಾಡೋದ್ರಿಂದ ನಮಗೇನು ಸಿಗದೇ ಇದ್ದರೂ ಏನು ಕಳ್ಕೊಳ್ಳೋದಂತೂ ಖಂಡಿತವಾಗ್ಲೂ ಇಲ್ಲ. ನನ್ನ ಲೈಫಲ್ಲಂತೂ ತುಂಬ ಅಂದರೆ ತುಂಬ ಮಿರಾಕಲ್ಸೇ ಆಗೋಗಿದೆ, ಎಲ್ಲ ಬಾಬನಿಂದನೇ. ಖುಷಿ ಇದೆ ನನಗೆ. ಐ ಆಮ್ ಆಲ್ವೇಸ್ ಬಾಬಾಸ್ ಚೈಲ್ಡ್ ಅಂತ. ಸೊ ಇವ್ರ ಬಗ್ಗೆ ಹೇಳ್ತಾ ಹೋದರೆ ಹೇಳ್ತಾನೇ ಇರ್ತೀನಿ. ಇವಾಗಲೂ ಅಷ್ಟೇ ತುಂಬ ಅಳು ಕಂಟ್ರೋಲ್ ಮಾಡಿಕೊಂಡು, ಅಥವಾ ನಾನು ಏನು ಮಾತಾಡಬೇಕು ಅಂತಿದ್ದೀನೋ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ನನಗೆ ಎಲ್ಲೂ ವೀಕ್ ಅಂತ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಇನ್ನು ಮಾತಾಡ್ತಾ ಹೋಗ್ತಾಯಿದ್ರೆ ನಾನು ಎಮೋಷ್ನಲ್ ಆಗಿಬಿಡ್ತೀನಿ. ಸಾಕು, ಇಲ್ಲಿಗೆ ನನ್ನ ವಾಯ್ಸ್ ಓವರ್ನ ಎಂಡ್ ಮಾಡ್ತೀನಿ.
ನೋಡೋಣ ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ಕೋಬೇಕು ಅನಿಸಿದ್ರೆ ಡೆಫಿನೆಟಾಗಿ ಶೇರ್ ಮಾಡ್ಕೊತೀನಿ. ಸೊ ವ್ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೋಪ್ಸೋ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು. श्री सच्चिदानंद सद्गुरु साईनाथ महाराज की ಸೊ ಇವತ್ತು ಅಂದರೆ ಏಪ್ರಿಲ್ 12 ನಮ್ಮ ಮನೆಯವ್ರ ಬರ್ಡೇ. ಸೇಮ್ ಡೇ ಪೂಜೆ ಇದ್ದ ದಿವಸನೇ ಅವ್ರ ಬರ್ಡೇ ಇತ್ತು. ಅದೆರಡೂ ನೋಡಿಕೊಂಡೆ ಅವತ್ತು ಪೂಜೆ ಮಾಡಿಸಿದ್ದು ಕೂಡ. ಇವ್ರ ಬರ್ಡೇನ ನಾನು ಆಲ್ಮೋಸ್ಟ್ 12 ಇಯರ್ಸಿಂದ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಅವ್ರ ಬರ್ಡೇ ನನ್ನ ಬರ್ಡೇ ಅನ್ನೋ ಥರನೇ ಫೀಲ್ ಇರುತ್ತೆ ನನಗೆ ಯಾವಾಗ್ಲೂ. ಖುಷಿಯಾಗುತ್ತೆ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಎವ್ರಿ ಇಯರ್. ಆ್ಯಂಡ್ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಅತ್ತೆದು ಕೂಡ ಬರ್ಡೇ ಇತ್ತು, ಅವ್ರಿಗೂ ಅಷ್ಟೇ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ. ಸೊ ಹೀಗಾಯಿತು ನಮ್ಮ ಬರ್ಡೇ ಸೆಲೆಬ್ರೇಷನ್. ಯಾರು ಇಲ್ಲ. ಇರಲ್ಲಪ್ಪ, ನಿನ್ನೆ ರಾತ್ರಿಗೂ ಹೋಗಿ ಬಂದವನೆ, ಇವಾಗ ಸಾಯಂಕಾಲ ತಿರ್ಗಾ ಹೋಗ್ತಾನೆ. ಅವನು ಆರಾಮಾಗಿ ಹೋಗ್ಬೇಕು. ಸುನಿಲ್ ನಾರಾಯಣ ಓ ವಿಡಿಯೋ ಕಣೆ. ಸೋಲ್ಡ್ ಔಟ್. ಜೂನಿಯರ್ ಮಾನ್ಯ. ಜೋಕ್ ನೋಡಿದ್ರೆ ಹೇಳ್ತೀನಿ. ಅವ್ರು ಯಾರೋ ಫ್ರೆಂಡ್ ಬಂದಿದ್ರು, ಏನೋ ಅಂದ್ರು ಕಣೆ. ಆಮೇಲೆ ನಾವು ಮಾಡ್ತಿದ್ವಿ 46 ಮಿನಿಟ್ಸಿಂದ ವಿಡಿಯೋ ಮಾಡ್ತಿದ್ಯಾ? ಇನ್ನು 46 ಮಿನಿಟ್ಸ್ ಲೆಫ್ಟ್ ಇದೆ. ಓ ಆಮೇಲೆ ಹೋಗ್ಬಿಟ್ಟು ಅಮಾರ ಸ್ಟೋರೇಜು ಫುಲ್ ಆ ವಿಡಿಯೋ ಆಗಿದೆ. ರಾತ್ರಿ ಪಾರ್ಟಿ ಅಂತ ನಮ್ಮನ್ನು ಕರ್ಕೊಂಡು ಬರ್ಗಂಡು ಯಾಕೆ ಹೋಗ್ತಿದ್ದೀರಾ? ಅಯ್ಯೋ ಎಷ್ಟು ಟೆನ್ಷನ್. ಯಾವ್ದು ಹೇಳ್ರಿ ಅದು? ಕಲರ್ ಇನ್ಸ್ಟಾಗ್ರಾಮಲ್ಲಿ ಬರ್ತೈತಲ್ಲ ಅತ್ತನೇ ಇಲ್ಲ ಅದು ಹೋಗಿದ್ದು ಇದು ಆಗಿಲ್ಲ ಅಂಕಲ್, ನಿಮ್ಮ ಹೇರ್ಗೆ ಏನೋ ಕಮಿಟ್ ಆಗಿದ್ದಾರೆ. 2 ಲಕ್ಷ ಬಿದ್ದಿದೆ ನಿಂದ ಅದಕ್ಕ ಗಲೀಜು ಬ್ಲೌಸ್ ಉದ್ರೋಗ್ಬಿಡ್ತದೆ ಅಷ್ಟಲ್ಲೇ. ಫುಲ್ ಗಲೀಜಾಗ್ಬಿಟ್ಟೈತೆ. ತಟ್ಟೆ ಖಾಲಿ ಇದೆ ಇವಾಗ, ನೀವು ತಟ್ಟೆ ಫುಲ್ ಆದ್ಮೇಲೆ ತೆಗೀರಿ.
ಮೊನ್ನೆ ಓಪನ್ ಆಗಿದೆ ಅಲ್ಲೂ ಲೈನ್ ನೋಡೋ ನಾಳೆಯಿಂದ ಓಪನ್ ಯಾರು ಹಾಕೋರು ನೋಡು 350 ರೂಪಾಯಿ ಅಂತೆ ಒಂದು ಇಡ್ಲಿಗೆ. ಇಡ್ಲಿ ಈ ಕಡೆ ತಿರುಗ್ರಿ. ಬಾಯ್ 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 ಬಾಯ್. ನಮ್ಮ ಮೊಮ್ಮಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಬಿಸಿಲಿಗೆ ಬೆಳಿಗ್ಗೆ ಹಾಕಿರೋದು ಹೊಸ ಹೂವು ಅಂತಾರೆ. ತೋಮಾಲೆಗಳೆಲ್ಲ ಬಾಡೋಗ್ಬಿಟ್ಟವೆ ತಾನೆ. ಬಿಸಿಲು ಏನು ಕಡಿಮೆ ಆಯ್ತಾ ನೋಡಿ ಗೈಸ್. ಇವರೆಲ್ಲ ಒಂದು ನಿಮಿಷ ಕೂತ್ಕೋತಾ ಇಲ್ಲ. ಇವ್ರು ಕೆಲಸ ಮಾಡ್ತಾರೆ, ನಮಗೆ ಅಯ್ಯೋ ಅನಿಸ್ತಾ ಇದೆ. ಆದರೆ ನಾವೇನು ಮಾಡೋಕ್ಕಾಗ್ತಾಯಿಲ್ಲ, ನಮಗೆ ಸುಸ್ತಾಗ್ತಾಯಿದೆ. ನಾ BBMP ಕಸ ತೋರ್ಸೋಣ ಹೆಂಗ ಮಾಡ್ತಾವ್ರೆ ನಮ್ಮವರು, ಹಿಂಗಾಡ್ತವ್ರೆ. 190 ಚೆನ್ನಾಗಿ ಆಡ್ತಾವ್ರಲ್ಲ. ಯಾರು ನಮ್ಮವ್ರು ಹೊಡೆದಿರುತ್ತಾನೆ ಅಗೇನ್ಸ್ಟ್ ಯಾರು? 6-7 ಓ ಮಾನಿ